ಡಿಶ್ 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 ಮಾಡು ಡಿಶ್ 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 ಬಿಲ್ಡಪ್ಪ ಬಿಲ್ಡಪ್ ಅಂತಂದ್ರೆ ಅದು ನೀನ್ ತಗೊಳಮ್ಮ. ನಿನ್ನ ಏನೇನೋ ಮಾತಾಡ್ತಿಲ್ಲ ಅದಕ್ಕೆ ಅವಳ ಕಡೆ ಇಟ್ಬಿಟ್ಟೆ ಅಷ್ಟೇ. ಇದೆಲ್ಲ ಗೊತ್ತಲ್ಲ ಗೈಸ್, ಏನಕ್ಕೂ ಗೊತ್ತಿಲ್ಲ. ಕುಡಿತಿದ್ದವ್ರು ಫುಲ್ ಮುಖ ತುಂಬಾ ಹಾಕೋಬಿಟ್ಲು ಗೈಸ್ ನೀರ್ನ. ಕಂಟ್ರೋಲ್ ಮಾಡಕ್ಕಾಗಿಲ್ಲ ಅದಕ್ಕೆ ಹೊಟ್ಟೆ ತಿಂತಿಲ್ಲ. ನಿಲ್ತಿಲ್ಲ ಗೈಸ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿಂದು ಮಾರ್ನಿಂಗ್ ಟಿಫನ್ ಮಾಡೋ ಟೈಮ್ ಆಗ್ಬಿಟ್ಟಿದೆ. ಇವತ್ತೂ ಅಷ್ಟೇ ಕ್ಲಾಸ್ ಇರಲಿಲ್ವಾ, ಸೊ 3 days ಮೆಸೇಜ್ ಹಾಕಿದ್ರು 3 daysಗೆ ಅಂತ. ಇಲ್ಲಿಲ್ಲ ಅಂತಂದ್ಬಿಟ್ಟು ಅಷ್ಟೇ ಲೇಟಾಗಿ ಹೋಗಬೇಕು. 10ಇಂದ ಇದು ಸ್ಟಾರ್ಟ್ ಆಗುತ್ತೆ. 2 ಸೆಷನ್ ಇದೆ. ಸೊ ಅದಕ್ಕೆ ಚಪಾತಿ ಮತ್ತು ಏನೋ ಸಾಂಬಾರು ಥರ ಮಾಡೋರೆ. ಮೋನಿಶಾ ತಿಂತಾ ಇಲ್ಲ, ಅದಕ್ಕೆ ರೈಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದಾಳೆ. ಇವಳಿನ್ನ ಇವಾಗ ಫ್ರೆಶಪ್ ಆಗಿ ಹೋಗ್ತಾವಳೆ. ನಾನು ತಿನ್ನಬೇಕು, ಹೊಟ್ಟೆ ಹಸುವಾಗ್ತದೆ. ಏನ ಚಪಾತಿನ ಯಾವಾಗ ಹೇಳು? ಚಪಾತಿ ಅಂತೂ ಬೇಡ ಬೇಡ ಅಂತ ಇವತ್ತೆಲ್ಲ ಅಂದಿದ್ದು. ಕ್ಲಾಸ್ ಮುಗಿಸ್ಕೊಂಬಂದು ಇವಾಗ ಊಟ ಮಾಡ್ತಾ ಇದೀವಿ. ಏನೋ ಪೊಟ್ಯಾಟೊ ರೈಸ್ ಮಾಡಿದ್ದಾರೆ. ಚೆನ್ನಾಗಿಲ್ಲ ಗೈಸ್. ನಾನು ನೋಡಿದೆ, ಅಲ್ಲ ತಿಂದೆ. ನೋಡಿ ಚೆನ್ನಾಗಿಲ್ಲ, ಸೊ ಅದಕ್ಕೆ ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೈಸ್ 11:15 12:15 ಇದ್ದಿದ್ದು. ಬಿಟ್ಟಿದ್ದವರು 12:15ಗೆ. ಯಪ್ಪ ಸರ್ರಿ ರೋಸ್ ಅವರೇ. ಇವತ್ತು ಫಸ್ಟು 15 ಅಲ್ಲ 50ಗೆ ಸಖತ್ತು ರೋಸ್ ಬಿಟ್ರು ಗೈಸ್. ಇದೇ ಫಸ್ಟು ನಮ್ದಿನ ಕೋರ್ಸ್ ಯಾವಾಗ ಕಂಪ್ಲೀಟ್ ಆಗದೆ ಇದಕ್ಕೆ ಹೋಗಿರೋದು. ಏನೋ ಏನು ಹೇಳ್ತಾರೆ, ಅಡ್ವಾನ್ಸ್ ಯಾವಾಗ ಹೋಗಿರೋದು. ಸ್ವಲ್ಪ ರಿಸ್ಕಿ ಇಲ್ಲ, ನನಗೆ ಚೆನ್ನಾಗಿತ್ತು ಕ್ಲಾಸು. ಇವ್ರದ್ದು ಲ್ಯಾಪ್ಟಾಪಲ್ಲಿ ಸೈಡಲ್ಲಿ ಪ್ಯಾಕೇಜ್ ಬರುತ್ತದಲ್ಲ, ಎಲ್ಲ ಬರ್ತಾ ಇರಲಿಲ್ಲ. ಸೊ ಅಷ್ಟೇ, ಈಗ ತಿನ್ಕೋಬೇಕು. ಬೆಳಗ್ಗೆನೂ ಅಷ್ಟಕ್ಕಷ್ಟೇ ಗೈಸ್. ಅಂತ ಇಷ್ಟೊಂದೇನು ಖರಾಬಾಗಿರಲಿಲ್ಲ, ಬೆಳಗ್ಗೆ ಚೆನ್ನಾಗಿತ್ತು. ಗೈಸ್, ಇವಾಗ ನಾನು ಲೇಖನ ಮೋನಿಶನ್ನ ನೋಡೋಣ ಕಾಲ್ ಮಾಡ್ತಿದ್ವಿ. ಸ್ವಲ್ಪ ಇಲ್ಲೇ ಈಚೆ ಏನಾದರೂ ಚಿಪ್ಸ್ ತೊಗೊಂಡೆಲ್ಲ ಬರೋಕ್ಕೆ ಹೋಗೋಣ ಅಂತ. ಬಿಕಾಸ್ ಊಟ ಹಂಗೆ ತಿನ್ನೋಕ್ಕಾಗ್ತಿಲ್ಲ. ಮಧ್ಯಾಹ್ನ ಕೊಟ್ಟಿದ್ದಾರಂತೂ ಎಕ್ಸ್ಟ್ರಾಡಿನರಿ, ಹಂಗೆ ತಿಂದುಬಿಟ್ಟಿದ್ರೆ. ಹಾಂ, ಉಪ್ಪಿನಕಾಯಿ ಇದ್ದದಕ್ಕೆ ಓಕೆ ಥರ ಇತ್ತು ಗೈಸ್. ಸೊ ಅದಕ್ಕೆ ಏನಾದರೂ ತೊಗೊಳೋಣ ಅಂತ. ಓಕೆ ಓಕೆ ಬಾಯ್. ಏನಂತೆ? ಏನೇ ಮೋನಿ? ಹಾಂ ಓಕೆ 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 ಮೋನಿ ಬಾಯ್. ಗೊತ್ತಾಗ್ಬಿಡ್ತಾಳೆ. ಇವಳು ಇಲ್ಲೇ ತೋರ್ಸು ಇವಳು ಇಲ್ಲೇ ಕೈಸಿ ಬಿದ್ದಿದ್ದು. ಇಲ್ಲಿ ಅಲ್ಲಿ ಬಿದ್ದು ಅವತ್ತು ಬಿದ್ದಿದ್ದಲ್ಲ. ಈ ಮುಖ ನೋಡೋಕೆ ಹೋದ್ರೆ ಏನಾಗುತ್ತೆ ಅಂತ ತೋರಿಸಿದಷ್ಟೇ, ಗೊತ್ತಾಯ್ತಾ? ಯಾರು ನೋಡಬೇಡಿ ಅವಳ ಮುಖ ನೋಡಿದವ್ರಿಗೆಲ್ಲ ಇದೇ ಗತಿ ಅಂತ ತೋರಿಸಿದಷ್ಟೇ. ಸೊ ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಇವಳಿಗೆ ಚಿಪ್ಸ್ ತಿನ್ಬೇಕಂತ ಕರ್ಕೊಂಬಂದಿದ್ದಾಳೆ. ಅಲ್ಲಲ್ಲ, ಚಿಪ್ಸ್ ಬೇಕು ಅಂತ. ಫುಲ್ ಕಲರ್ಫುಲ್ ಚಿಪ್ಸ್. ನಾನು ತಗೊತಾ ಇಲ್ಲ ಗೈಸ್. ಯಾಕೆ ಅಂತ ಹೇಳ್ತೀನಿ. ಯಾಕೆ ಛೀ, ಡಯಟ್ ಅಂತೆ ಡಯಟ್. ಯಾರಾದರೂ ನಾನು ನೋಡಿ ಡಯಟ್ ಅಂದ್ಬಿಟ್ರೆ ಮುಗ್ದೋಯ್ತು. ಬಟ್ಟೆ ಹೋಗ್ಬೇಕು ಒಂದು ಗೈಸ್, ಅದಕ್ಕೆ ಬಂದಿದ್ದೀನಿ. ಏಸೆ ಹಾಯ್ ಮಾಡು. ಹಾಯ್ ಹಾಯ್ ಕ್ಯೂಟಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನಪ್ಪ? ಸೋಪ್ ತಗೋಬೇಕಂತ ಬಂದು ಗೈಸ್. ಬಾಯ್ ಮಾಡು. ಬಾಯ್ 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 ಮಾಡು. ಬಾಯ್. ಕಿಸಿ ಕೊಡು, ಪ್ಲೀಸ್ ಕೊಡು. ಬಾಯ್ ಕೊಡು. ಡುಗು 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 ಓಡ್ ಬಾಯ್ಲೆ. ಎದ್ರು ಕೊಟ್ಟು ಹೊಟ್ಟೋಗ್ಬಿಟ್ಟ. ಡಿಶ್ 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 ಮಾಡು. ಡಿಶ್ ಡಿಶ್ ಡಿಶ್
ದೇಶಮ್ ನೀನು ಆಟ ಹೇಳೋದೆಲ್ಲ ಏನಕ್ಕೆ ರೆಕಾರ್ಡ್ ಮಾಡೋಣ? ಅದೆಲ್ಲ ಟ್ಯಾಲೆಂಟ್ನ ಬಿಟ್ಟು ಕೊಡಬಾರ್ದು ಅಷ್ಟು ಈಸಿಯಾಗಿ ಗೈಸ್. ನೀನು ಚಿಪ್ಸ್ ದೋಸೆ ಊಟ ಮಾಡೋಕ್ಕಾಗಲ್ಲ ಅಂತ ಸೋಂಬೇರಿತನ ಬಿತ್ಕೊಂಡು ತಿಂಡಿ ತಿನ್ನೋದು ಪಳ್ಕೊಂಡು ಇಷ್ಟು ತಗೊಂಬಂದವಳೆ. ಜೊತೆ ಮೋನಿಶಾ ಬರಲಿಲ್ಲ ಗೈಸ್. ಸೊ ಬಿಟ್ಟು ಹೋಗಿ ಬಂದ್ವಿ ಅಷ್ಟೇ. ಮೋನಿಶಾ ಅವಳು ನೋಡಲಿ ಅಂತಲೇ ಹೇಳ್ತಾ ಇದ್ವಿ. ಲಾಕೆಲ್ಲ ಹಾಕದೆ ಬಿಟ್ಬಿಟ್ಟಿದ್ದೀವಿ. ಇವಾಗ ಭಯ ಬಿಟ್ಬಿಟ್ಟಿದ್ದೀವಿ ಗೈಸ್. ಇದಾಳೆ ಕಣೆ. ಬರ್ರೆ ಅಲ್ಲ ಕಣೆ, ಹುಚ್ಚಿನ ಇವಳು. ನಂಗೆ ಹೆಂಗೆ ಗೊತ್ತು ನೀನು ಈ ಥರ ಬಂದ್ಬಿಟ್ಟು. ಅಪ್ಪಾಕು ನನಗೆ ಮೋನಿಶನ ಮೇಲೆ ಒಂದು ಸಿಟ್ಟು ಬರುತ್ತೆ ಕಣೆ. ವಾಶ್ರೂಮ್ ತೆಗ್ದು ಆರಾಕ್ ಬಿಡ್ತಾಳೆ. ಅನ್ಮಾಡ ಚೂರ ಚಿಕ್ಕದಾಗ ಮಾಡಿ. ಇಲ್ಲಿದ್ರೆ ಒಂಥರ ಅನ್ಸಲ್ಲ, ಇಲ್ಲಿ ಹೊರಗಡೆಯಿಂದ ಬಂದರೆ ಒಂಥರ ಬಿಸಿ ಇದು ಸ್ಟಾರ್ಟ್ ಆಗಿಬಿಡುತ್ತೆ. ಗೈಸ್ ಇವಾಗ ಟೈಮ್ ಬಂದು 8-7 ಸಕ್ಕತ್ತು ಹೊಟ್ಟೆ ಎಸ್ತಿದೆ. ಊಟಕ್ಕೆ ಚಪಾತಿ, ಸಾಂಬಾರು, ಮಜ್ಜಿಗೆ, ಅನ್ನ ಮತ್ತು ಸಾಂಬಾರು. ಅನ್ನ ಸಾಂಬಾರಲ್ಲಿ ಏನು ಉಪ್ಪಿರಲ್ಲ, ಸಪ್ಪೆ ಅಂತ ಗೊತ್ತು ಗೈಸ್. ಸೊ ಹಂಗಾಗಿ ಉಪ್ಪಿನಕಾಯಿ ಹಾಕೊಂಡ್ಬಂದಿದ್ದೀನಿ. ಇದು ಬದನೆಕಾಯಿ. ನಾನೇನಿಲ್ಲ ತಿಂತೀನಿ ಬದನೆಕಾಯ್ದು. ನೋಡೋಣ ಚೆನ್ನಾಗೈತೆ ಅಲ್ವಾ ಅಂತ. ಅಯ್ಯೋ ಎಷ್ಟೊತ್ತವರೆಗೂ ಬರುತ್ತೆ. ಬಿಸಿ ಇದ್ದಾಗ ಹಾಕೋತೀನಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ತಣ್ಣಗಾಗ್ಬಿಡುತ್ತೆ. ಲಿಫ್ಟಲ್ಲಿ ಒಂದಲ್ಲಿ ವೆಯ್ಟ್ ಮಾಡಬೇಕು ಗೈಸ್. ಅದು ಹಿಂಸೆ. ಸ್ವಲ್ಪ ಖಾರ ಏನಂತ ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗ್ತಿಲ್ಲ, ಹಂಗೈತೆ. ಅದು ಬರೀ ಬದನೆಕಾಯಿ ಗೊಜ್ಜು ಮಾಡಿಬಿಟ್ಟಿದ್ದಾರೆ ಅದಕ್ಕೆ. ಓಕೆ ತಿನ್ನೋಕ್ಕಾಗಲ್ಲ ಅನ್ನೋದಿಲ್ಲ. ಚೆನ್ನಾಗಿದೆ ಗೈಸ್. ಬಾಯಲ್ಲಿರೋ ನೀರೆಲ್ಲ ಉಕ್ಕೊಬಿಟ್ಲು ಗೈಸ್. ಯಾಕೆ ಲೇಖನ ಗೈಸ್? 2 ದಿನದಿಂದ ಏನಾಗ್ತಿದೆ ನಮಗೆ ಗೊತ್ತಿಲ್ಲ. 2 ದಿನದಿಂದ ಏನಾಗ್ತಿದೆ ನಮ್ಮ ಸಮಾಜಕ್ಕೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ವೈಲೇಖನ ಅವಳು ತಿರ್ಕೊಳ್ಳೋದ ನೋಡ್ಕೊಂಬಿಡಿ, ಹಂಗೆ ನಿಂತ್ಕೊಂಡ್ಬಿಡ್ತಾಳೆ ಬೇಕಂದ್ರೆ. ಏನಾಯ್ತು ಲೇಖನ? ಗೈಸ್ ಏನಕ್ಕೂ ಗೊತ್ತಿಲ್ಲ. ಕುಡಿತಿದ್ದಳು ಫುಲ್ ಮುಖ ತುಂಬ ಹಾಕೋಬಿಟ್ಲು ಗೈಸ್ ನೀರ್ನ. ಹೌದು ನಿಲ್ತಿಲ್ಲ ಗೈಸ್. ಹೌದು ಲೇಖನಂಗೆ. ಯಾಕೆ ಮನೀಷಾ ಸುಮ್ಮನೆ ಮಲ್ಕೊಳಕ್ ಬಿಡಲ್ಲ ಕಣೆ ಅವಳು. ಯಾಕೆ ಲೇಖನ ಸರಿಯಾಗಿ ಮುಚ್ಕೊಂಡು ಮಲ್ಕೋಬೇಕಂತೆ. ಇವಾಗ ಫೇಸ್ ವಾಶ್ ಮಾಡಿಬಿಟ್ಟು ಇನ್ನು ಮಲ್ಕೊಳ್ಳಲ್ಲ. ಇನ್ನೊಂದು 1 ಅವರ್ ಎದ್ದಿರ್ತೀನಿ, ಆಮೇಲೆ ಮಲ್ಕೋತೀನಿ ಗೈಸ್. ಯಾಕಂದ್ರೆ ಮಧ್ಯಾಹ್ನ ಮಲ್ಗೋಳೆ. ಹೌದು 2 ಅವರ್ ಮಲ್ಕೊಬಿಟ್ಟಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಲೇಖನ ಮೋನಿಶಾ ಮಲ್ಕೊಂಡಿಲ್ಲ. ನಯನ ಒಬ್ಳೆ ಮಲ್ಕೊಂಡಿರೋದು. ನಯನ ಮಲ್ಗೋದೇ ಇಲ್ಲ. ಇವ್ರು ಡೈಲಿ ಮಲ್ಗ್ತಾರೆ. ಬಟ್ ಇವತ್ತು ಉಲ್ಟಾ. ನಯನ 2 ಅವರ್ ಮಲ್ಗಿರೋದು, ಮಲ್ಕೊಂಡಿದ್ದೆ. ಬಿಕಾಸ್ ಅವ್ರಿಗೆ ಬ್ಯುಸಿಯಾಗಿರ್ತಾರೆ ಫೋನಲ್ಲಿ, ಕ್ಲಾಸ್ ಕೇಳೋದು ಆ ಥರದ್ರಲ್ಲೆಲ್ಲ. ಸೊ ಲೇಖನ ಅರ್ಥ ಮಾಡ್ಕೊಂಡಿದ್ದೀವಿ ಅಷ್ಟೇ. ನಾನು ಇನ್ನೇನು ಹೇಳಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಸರಿ ಭಯ ಬಂದೆ ಶ್ರೀ ಕಂಡ್ರೆ. ಬರ್ದಿನ 5 ಟೈಮ್ಸು ಬರ್ದಿದ್ದಾಳೆ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಶ್ರೀಗೂ ಇಷ್ಟ ಇರಲಿಲ್ಲ ಮೋನಿಶ್ಗೆ ಹರ್ಟ್ ಮಾಡಿದ್ರು. ಸೊ ಪಾಪ ಅದಕ್ಕೆ ನಾನು ಯಾವತ್ತೂ ಪಾಯಿಂಟ್ ಔಟ್ ಮಾಡಿಲ್ಲ. ಬಿಕಾಸ್ ಹರ್ಟ್ ಮಾಡೋದು ಇಷ್ಟ ಇಲ್ಲ. ಎಲ್ಲರ ಮುಂದೆ ಮರ್ಯಾದೆ ತೆಗೆಯೋದು ಇಷ್ಟ ಇಲ್ಲ. ಓಕೆನಾ ಅವ್ರಿಗೆ ಫಸ್ಟ್ ಥಿಂಗ್. ಸೊ ಎಬ್ರಿಸ್ತಾ ಇರಲಿಲ್ಲ. ಜಸ್ಟ್ ಒಂದು ಲೇಖನಿಗೆ ಸುಮ್ಮನೆ ಫ್ರೆಂಡ್ ಅಲ್ವಾ ಎಬ್ಸಲ್ಲ ಅಂತಲೇ ಒಂದು ಚಾನ್ಸ್ ಕೊಟ್ಟರು. ಬಟ್ ಲೇಖನ ಏನು ಮಾಡಿದ್ಲು ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ಲು. ಮಿಸ್ಯೂಸ್ ಏನಲ್ಲಪ್ಪ, ನನ್ನ ಫೇವ್ರೆಟ್ ಕಲರ್ ನಾನು ಹೇಳಿದ್ದೀನಿ ಅಷ್ಟೇ. ಆಕ್ಚುಲಿ ಅವತ್ತು ಮನುಷ್ಯ ಯಾವ ಕಲರ್ ಹಾಕಿದ್ರು ಅದು ಲೇಖನನ್ ಫೇವ್ರೆಟ್ ಕಲರೇ ಆಗಿರೋದು. ಓಕೆನಾ. ಆಮೇಲೆ ಎಪ್ಸಿದ್ರ ಆಯ್ತು. ಎಪ್ಸಿದ್ದೆಲ್ಲ ಆದ್ಮೇಲೆ ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ. ಮನುಷ್ಯನ ಎಬ್ರಿಸ್ಬಿಟ್ರಲ್ಲ ಇವರು ಅಂತ ಅಂದ್ಬಿಟ್ಟು ಮೋನಿಶಿಗೆ ಒಂದು ಚಾನ್ಸ್ ಕೊಟ್ಟರು. ಓಕೆನಾ.
ಬಟ್ ಮೋನಿಶಾ ಇದನ್ನ ನಾವಲ್ಲೇ ಎಷ್ಟು ಸಲ ಹೇಳ್ತಿರೋದು ಬ್ಲಾಗಲ್ಲಿ 2ನೇ ಸಲ. ವಾಟ್ ಎವರ್, ಬಟ್ ಅವಾಗೂ ಅವ್ರ ಮನ್ಸ್ನಾಗ ಗೆದ್ಬಿಟ್ಲು ಗೈಸ್. ಅವಳಿಗೆ ಮನ್ಸು ಬೇರೆ ಆಯ್ತಾ ಗೆದ್ದಕ್ಕೆ? ಮನ್ಸ್ನಾಗ ಗೆದ್ಬಿಟ್ಲು. ನೀನು? ಅಂದ್ರೆ ದಾನ ಶೂರ ಕರ್ಣೆ ತರ ತ್ಯಾಗ ಮಾಡಿ ಕೈಂಡ್ನೆಸ್ ನ ತೋರಿಸಿ ಗೆದ್ದಿದ್ಯಾ ಶ್ರೀಮನ್ಸ್. ಅದ್ ಸರಿ, ಶ್ರೀ ಅಂದ್ರೆ ಯಾರು? ಅವರು ನಮಗೆ ಇನ್ನು ಜಾವ ಕೋರ್ ಜಾವ ಹೇಳ್ಕೊಡ್ತಿರೋ ಲೆಕ್ಚರರ್, ಅಲ್ಲ ಸಾರಿ ಟೀಚರ್, ಲೆಕ್ಚರರ್, ವಾಟ್ ಎವರ್ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ? ನನಗೆ ಸ್ಪೆಸಿಫಿಕ್ ವರ್ಡ್ ಗೊತ್ತಾಗ್ತಿಲ್ಲ ಅವ್ರಿಗೆ ಹೇಳಕ್ಕೆ. ಏನು ಹೇಳ್ಕೊಡ್ತಾರೆ ಇವಾಗ, ಲೈಕ್ ನಮ್ಗೆ ಟೀಚ್ ಮಾಡೋರ್ನ ಏನಂತಾರೆ ಅದೆಲ್ಲ. ಅದೇನು ಹಂಗೆಲ್ಲ ಸ್ಟೈಲಾ? Yeah. ಬಿಲ್ಡಪ್ಪ? ಬಿಲ್ಡಪ್ ಅಂತ ಅಂದ್ರೆ ಅದು ನೀನ್ ತಗೊಳೋದ್ ನಿನ್ನ ಏನೇನೋ ಮಾತಾಡ್ತಿಲ್ಲ, ಅದಕ್ಕೆ ಅವಳ ಕಡೆ ಇಟ್ಬಿಟ್ಟೆ ಅಷ್ಟೆ. ಇದೆಲ್ಲ ಗೊತ್ತಲ್ಲ, ಫುಲ್ ಟ್ರಾಮಾ ಅಷ್ಟೇ ಗೈಸ್. ಅಷ್ಟೇ ಮುಗಿದ ಅವಳ್ದು. ದೆವ್ವ ಕೂತ್ಕೊಂಡು ಹಿಂಗೆ ಕೂತಿರ್ತಾಳೆ, ಮತ್ತೆ ನನ್ನ ಫೋನ್ ತೆಗಿಯೋವರೆಗೂ ಹಿಂಗೆ ಕೂತ್ಕೊಂಡಿರ್ತಾಳೆ.